ओम द्वैमातराय नमः। ओम मुनिस्तुत्याय नमः। ओम भक्तविघ्नविनाशकाय नमः। ओम एकदन्ताय नमः। ओम चतुर्बाहुवे नमः। ओम शक्तिसंयुताय नमः। ओम चतुराय नमः। ओम लंबोदराय नमः। ओम शूर्पकर्णाय नमः। ओम हेरंबाय नमः। ओम ब्रह्मविद्यमाय नमः। ओम कालाय नमः। ओम ग्रहपतये नमः। ओम कामिने नमः। ओम सोमसूर्याग्निलोचनाय नमः। ओम वाशाय नमः। ओम चंडाय नमः। ओम उमादीनाय नमः। ओम निरंजनाय नमः। ओम अकल्मषाय नमः। ओम स्वयं सिद्धार्थपदाय नमः। ओम बीजापूरकाय नमः। ओम अव्यक्ताय नमः। ओम गदिने नमः। आचमनीयं समर्पयामि। आचमनानन्तरं पुष्पाणि समर्पयामि। ಚೈತ್ರ ಶುಕ್ಲ ಪಕ್ಷದಲ್ಲಿ ಆ ವರ್ಷದ ರಾಜ ಮಂತ್ರಿ ಮೊದಲಾದ ಪಂಚಾಂಗದಲ್ಲಿನ ಫಲಗಳನ್ನು ಯಾರು ಕೇಳುವರೋ ಅಂತಹವರು ಪಾಪ ಫಲಗಳಿಂದ ಮುಕ್ತರು, ದೀರ್ಘಾಯುಷ್ಯವಂತರು, ಐಶ್ವರ್ಯವಂತರು, ಕೀರ್ತಿವಂತರು, ಅತಿಶಯವಾದ ಸುಖಾನುಭವಿಗಳು, ಪುತ್ರ ಪೌತ್ರಾಭಿವೃದ್ಧಿಯುಳ್ಳವರು ಆಗುತ್ತಾರೆ. ತಿಥಿಯಿಂದ ಐಶ್ವರ್ಯ, ವಾರದಿಂದ ಆಯುರ್ವೃದ್ಧಿ, ನಕ್ಷತ್ರದಿಂದ ಪಾಪ ಪರಿಹಾರ, ಯೋಗದಿಂದ ರೋಗ ನಿವಾರಣೆ, ಕರ್ಣದಿಂದ ಕಾರ್ಯಸಿದ್ಧಿ ಮೊದಲಾದ ಶುಭ ಫಲಗಳು ಪಂಚಾಂಗದಿಂದ ಲಭಿಸುತ್ತದೆ. ಮಂಗಳ ಶ್ಲೋಕ. ಬ್ರಾಹ್ಮಣ್ಯಂ ಪರಿಪಾಲಯಂತು ಮುಖಜಾಹ ಸ್ವೀರ್ಯ ಸ್ಮರಂತೋನ್ವಯಾನ್ ರಾಜಾನಃ ಪರಿಪಾಲಯಂತು ಪೃಥಿವೀಂ ಸತ್ಕೈಕಸಂಧಾಯಸ್ತ್ವಂ ಸ್ವೇ ಸ್ವೇ ಕರ್ಮಣಿ ಶಕ್ತಿಮೇತ್ಯ ಕಪಟದ್ವೇಷೌ ತ್ಯಜಂತು ಪ್ರಜಾ ಕಾಲೇ ವರ್ಷತು ವಾರಿದಃ ಕ್ಷಿತಿತಲೆ ಸುಖ್ಯಂತು ಸರ್ವೇ ಜನಾಃ ಸರ್ವೇಷಾಂ ಸಮಸ್ತ ಸನ್ಮಂಗಳಾನಿ ಭವಂತು. ಬ್ರಾಹ್ಮಣರು ಸತ್ಕರ್ಮಾಸಕ್ತರಾಗಲಿ, ಪ್ರಜಾಪಾಲಕರು ಸತ್ಯನಿಷ್ಠರಾಗಲಿ, ಎಲ್ಲ ಕುಲಗಳವರು ತಮ್ಮ ತಮ್ಮ ಕುಲಧರ್ಮಾಸಕ್ತರಾಗಲಿ, ವಂಚನೆ ದ್ವೇಷಗಳನ್ನು ಬಿಟ್ಟು ಸೌಹಾರ್ದದಿಂದ ವರ್ತಿಸುವವರಾಗಲಿ, ಸಕಾಲದಲ್ಲಿ ಸುವೃಷ್ಟಿಯುಂಟಾಗಲಿ, ಎಲ್ಲ ಜನರು ಸುಖಿಗಳಾಗಿ ಬಾಳಲಿ, ಎಲ್ಲರಿಗೂ ಎಲ್ಲ ಸನ್ಮಂಗಳಗಳು ಲಭಿಸಲಿ. ಶ್ರೀಹಿ. ಸಂವತ್ಸರ ತ್ರಯಫಲಂ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಶ್ರೀ ಪರಾಭವ ಸಂವತ್ಸರ ಫಲಂ. ಪರಾಭವಾಬ್ಧೇ ರಾಜಾನಃ ಪ್ರಾಪ್ನುವಂತಿ ಪರಾಭವಂ ಆಮಯಃ ಶುದ್ರ ಧಾನ್ಯಾನಿ ಪ್ರಭೂತಾನಿ ಸುವೃಷ್ಟಯಃ. ಹೀಗೆ ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದುತ್ತಾರೆ. ನವಣೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ, ಒಳ್ಳೆಯ ಮಳೆಯಾಗುತ್ತದೆ, ರೋಗ ಬಾಧೆಯುಂಟು. ಸಿದ್ಧಾರ್ಥಿ ಸಂವತ್ಸರ ಫಲಂ. ಸಿದ್ಧಾರ್ಥಿ ವತ್ಸರೆ ಭೂಪಾ ಶಾಂತ ವೈರಾಸ್ತಥಾ ಪ್ರಜಾ ಸಕಲಾ ವಸುಧಾ ಬಾಧಿ ಬಹು ಸಸ್ಯಾರ್ಘ್ಯ ವೃಷ್ಟಿಭಿಃ. ಸಿದ್ಧಾರ್ಥಿ ಸಂವತ್ಸರದಲ್ಲಿ ರಾಜರು ಪ್ರಜೆಗಳು ವೈರವಿಲ್ಲದವರಾಗಿ ಸುಖಿಗಳಾಗಿರುತ್ತಾರೆ, ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತವೆ, ಪದಾರ್ಥಗಳಿಗೆ ಬೆಲೆಯು ಹೆಚ್ಚಾಗಿಯೇ ಇರುತ್ತದೆ, ಸುವೃಷ್ಟಿ ಉಂಟಾಗುತ್ತದೆ. ಪೌಷಾಬ್ಧ ಫಲಂ. ಶ್ಲೋಕ. ನಿವೃತ್ತ ಧರೈರ್ಯ ಕ್ಷಿತಿಪಾಲಕಾಸ್ಯುಃ ಪ್ರಜಾನುರಕ್ತಶ್ಚ ಸುಕರ್ಮಸಕ್ತಾಃ ಪೌಷೇ ಚ ವರ್ಷೆ ಕೀಲರೋಗಪೀಡಾಃ ತಥಾಪಿ ಸರ್ವೇ ಸುಖಮಾವಾಪ್ನವಂತಿ. ಪೌಷಾಬ್ಧದಲ್ಲಿ ರಾಜರು ಧೈರ್ಯಹೀನರಾಗಿ ಪ್ರಜೆಗಳಲ್ಲಿ ಪ್ರೀತಿಯನ್ನಿಟ್ಟು ಸತ್ಕರ್ಮ ನಿರತರಾಗಿರುತ್ತಾರೆ, ಎಲ್ಲ ವಿಧವಾದ ರೋಗ ಬಾಧೆಯೂ ಇರುತ್ತದೆ, ಆದಾಗ್ಯೂ ಜನರೆಲ್ಲರೂ ಸೌಖ್ಯವನ್ನು ಹೊಂದುತ್ತಾರೆ. ರಾಜಾದಯ ನವನಾಯಕರು ಮತ್ತು ಫಲ. ಸೂರ್ಯ ಸಿದ್ಧಾಂತ ಗಣಿತ ರೀತ್ಯ. ರಾಜ ಗುರು, ಮಂತ್ರಿ ಕುಜ, ಸೇನಾಧಿಪ ಚಂದ್ರ, ಸಸ್ಯಾಧಿಪ ಶುಕ್ರ, ಧಾನ್ಯಾಧಿಪ ಬುಧ, ಅರ್ಘಾಧಿಪ ಚಂದ್ರ, ಮೇಘಾಧಿಪ ಚಂದ್ರ, ರಸಾಧಿಪ ರವಿ, ನೀರಸಾಧಿಪ ಗುರು,
ಪಶುನಾಯಕ ಕೃಷ್ಣ. ಗುರು ರಾಜತ್ವ ಬಲಂ. ಗುರುವು ರಾಜನಾಗಿರುವುದರಿಂದ ದ್ವಿಜರು ಸತ್ಕಾರ್ಯಗಳನ್ನು ಮಾಡತಕ್ಕವರಾಗಿಯೂ ತಮ್ಮ ತಮ್ಮ ಕುಲ ಧರ್ಮಗಳನ್ನು ಅನುಷ್ಠಾನ ಮಾಡುವವರಾಗಿಯೂ ಒಳ್ಳೆಯ ನಡತೆಯುಳ್ಳವರಾಗಿಯೂ ಇರುತ್ತಾರೆ. ರಾಜರುಗಳು ನ್ಯಾಯದಿಂದ ರಾಜ್ಯ ಪರಿಪಾಲನೆ ಮಾಡುವವರಾಗುತ್ತಾರೆ. ಪ್ರಜೆಗಳು ಆರೋಗ್ಯದಿಂದಿರುತ್ತಾರೆ. ಒಳ್ಳೆಯ ಮಳೆಯಾಗಿ ಧಾನ್ಯಗಳು ಹೇರಳವಾಗಿ ಬೆಳೆಯಲ್ಪಡುತ್ತವೆ. ಕುಜಸ್ಯ ಮಂತ್ರಿತ್ವ ಫಲಂ. ಕುಜನು ಮಂತ್ರಿಯಾಗಿರುವುದರಿಂದ ಪೈರು ಪೆಚ್ಚೆಗಳು ಒಣಗಿ ಹೋಗಿ ಅಗ್ನಿ ಭಯವೂ ಜಲೋಪದ್ರವವು ಸುಂಟರ ಗಾಳಿ ಬಡಿತವು ರೋಗ ಪೀಡೆಯು ಉಂಟಾಗುತ್ತದೆ. ಚಂದ್ರಸ್ಯ ಸೇನಾಧಿಪತ್ವ ಫಲಂ. ಚಂದ್ರನು ಸೇನಾಧಿಪತಿಯಾಗಿರಲಾಗಿ ಮೋಡಗಳು ಚೆನ್ನಾಗಿ ವರ್ಷಿಸುತ್ತವೆ. ಧಾನ್ಯಗಳಿಗೆ ಬೆಲೆ ಕಡಿಮೆ. ಜನರು ಸುಖಿಗಳಾಗಿರುತ್ತಾರೆ. ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತದೆ. ಶುಕ್ರಸ್ಯ ಸಸ್ಯಾಧಿಪತ್ವ ಫಲಂ. ಶುಕ್ರನು ಸಸ್ಯಾಧಿಪತಿಯಾಗಿರುವುದರಿಂದ ಖುಷ್ಕಿ ತರಿ ಮತ್ತು ಭಾಗಾಯಿತು ಫಸಲುಗಳು ಚೆನ್ನಾಗಿ ಆಗುತ್ತವೆ. ಬೂದು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಫಸಲಾಗುತ್ತದೆ. ಬುಧಸ್ಯ ಧಾನ್ಯಾಧಿಪತ್ವ ಫಲಂ. ಬುಧನು ಧಾನ್ಯಾಧಿಪತಿಯಾಗಿರುವುದರಿಂದ ಮಳೆ ಬೆಳೆಗಳು ಸ್ವಲ್ಪ ಕಡಿಮೆಯಾಗಿ ಗಾಳಿ ಬಡಿತವು ಹೆಚ್ಚಾಗಿ ಜನರ ಮನಸ್ಸಿನಲ್ಲಿ ಕ್ಷಾಮ ಭೀತಿಯುಂಟಾಗುತ್ತದೆ. ಚಂದ್ರಸ್ಯ ಅರ್ಘಾಧಿಪತ್ವ ಫಲಂ. ಚಂದ್ರನು ಅರ್ಘಾಧಿಪತಿಯಾಗಿರಲಾಗಿ ಸುವೃಷ್ಟಿಯು ಸಸ್ಯವೃದ್ಧಿಯು ಉಂಟಾಗುತ್ತದೆ. ಪದಾರ್ಥಗಳಿಗೆ ಬೆಲೆ ಕಡಿಮೆ ಆಗುತ್ತದೆ. ಚಂದ್ರಸ್ಯ ಮೇಘಾಧಿಪತ್ವ ಫಲಂ. ಚಂದ್ರನು ಮೇಘಾಧಿಪತಿಯಾಗಿರಲಾಗಿ ದೇಶದಲ್ಲಿ ಸುವೃಷ್ಟಿಯುಂಟಾಗಿ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಗೋವುಗಳು ಹೆಚ್ಚಾಗಿ ಹಾಲನ್ನು ಕೊಡುತ್ತವೆ. ರವೇ ರಸಾಧಿಪತ್ವ ಫಲಂ. ರವಿಯು ರಸಾಧಿಪತಿಯಾಗಿರುವುದರಿಂದ ಶ್ರೀಗಂಧ ಕುಂಕುಮ ಗುಗ್ಗುಳ ಎಣ್ಣೆ ಎಳ್ಳು ಹರಳು ಮೊದಲಾದ ರಸವಸ್ತುಗಳು ವಿಶೇಷವಾಗಿ ದೊರಕುವುದರಿಂದ ಅವುಗಳ ಬೆಲೆಯು ಕಡಿಮೆ ಆಗುತ್ತವೆ. ಗುರುವು ನೀರಸಾಧಿಪತ್ವ ಫಲಂ. ಗುರುವು ನೀರಸಾಧಿಪತಿಯಾಗಿರುವುದರಿಂದ ಹಳದಿ ಬಣ್ಣದ ಪದಾರ್ಥಗಳಿಗೂ ವಸ್ತ್ರಗಳಿಗೂ ಬೆಲೆ ಕಡಿಮೆಯಾಗುತ್ತದೆ. ಕೃಷ್ಣಸ್ಯ ಪಶುನಾಯಕತ್ವ ಫಲಂ. ಕೃಷ್ಣನು ಪಶುನಾಯಕನಾಗಿರುವುದರಿಂದ ಪಶುಗಳಿಗೆ ವೃದ್ಧಿಯೂ ಸುಭಿಕ್ಷವು ಉಂಟಾಗುತ್ತದೆ. ಪಶುಗಳಿಗೆ ಹೇರಳವಾಗಿ ಮೇವು ಲಭಿಸುತ್ತದೆ. ಉಪನಾಯಕರು ರವಿ ಮಹಿಷಾಧಿಪ ಮಾಂಗಲ್ಯಾಧಿಪ. ಚಂದ್ರ ಯುದ್ಧಾಧಿಪ ವ್ಯಾಪಾರಾಧಿಪ ಧನಾಧಿಪ ರತ್ನಾಧಿಪ ತೃಣಾಧಿಪ ಛಾಘಾಧಿಪ. ಕುಜ ಅಪರ ಸಸ್ಯಾಧಿಪ ಅಗ್ನಾಧಿಪ ಸರ್ಪಾಧಿಪ ಸ್ತ್ರೀಣಾಮಧಿಪ ಗಜಾಧಿಪ. ಬುಧ ಪಶ್ಚಾದ್ದಾನ್ಯಾಧಿಪ ಮೃಗಾಧಿಪ ವೃಷಭಾಧಿಪ ಗವಮಾಧಿಪ ಗುರು ಛತ್ರಾಧಿಪ ನರಾಧಿಪ ಅಶ್ವಾಧಿಪ ಖರಾಧಿಪ. ಶುಕ್ರ ಪೂರ್ವ ಸಸ್ಯಾಧಿಪ ಅಗ್ರಧಾನ್ಯಾಧಿಪ ಕೋಶಾಧಿಪ ಉಷ್ಟ್ರಾಧಿಪ. ಶನಿ ವ್ಯವಹಾರಾಧಿಪ ವಸ್ತ್ರಾಧಿಪ. ಕಂದಾಯ ವಿಚಾರ. ಕಂದಾಯದ ಸಂಖ್ಯೆಯು ಹೆಚ್ಚಿದಷ್ಟು ಫಲ ಹೆಚ್ಚು. ಬೆಸರಾದರೆ ದ್ರವ್ಯ ಲಾಭ, ಸಮವಾದರೆ ಮಧ್ಯಮ, ಸೊನ್ನೆಯಾದರೆ ನಿಷ್ಫಲ. ಮೊದಲನೇ ಕಂದಾಯವು ಸೊನ್ನೆಯಾದರೆ ರೋಗ ಭಯ, ಎರಡನೆಯದು ಸೊನ್ನೆಯಾದರೆ ಮಹಾಭಯ, ಮೂರನೆಯದು ಸೊನ್ನೆಯಾದರೆ ಧನಹಾನಿ, ಮೂರು ಸೊನ್ನೆಯಾದರೆ ಮಹಾ ಕಷ್ಟ. ಮೊದಲನೇ ಕಂದಾಯವು ಚೈತ್ರಾದಿ 5 ತಿಂಗಳು, ಎರಡನೇ ಕಂದಾಯವು ಅದು 4 ತಿಂಗಳುಗಳು, ಎರಡನೇ ಕಂದಾಯವು ಅದೇ 5 ತಿಂಗಳು, ಎರಡನೇ ಕಂದಾಯವು ಶ್ರಾವಣ ಮೊದಲ 4 ತಿಂಗಳುಗಳು, ಮೂರನೇ ಕಂದಾಯವು ಮಾರ್ಗಶಿರ ಮೊದಲು 4 ತಿಂಗಳು ಫಲವನ್ನು ಕೊಡುತ್ತದೆ. ನಕ್ಷತ್ರ ಅನುಸಾರವಾಗಿ ಈ ಕಂದಾಯ ಫಲ ಇರುತ್ತದೆ. ನಕ್ಷತ್ರದಲ್ಲಿ ಮೊದಲನೇ ಅಶ್ವಿನಿ ನಕ್ಷತ್ರ ಅಂದರೆ ತಮ್ಮ ನಕ್ಷತ್ರಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ. ನಾವೀಗ ನಕ್ಷತ್ರಗಳನ್ನ ಹೇಳ್ಕೊಂಡು ಹೋಗ್ತೀವಿ. ಅಶ್ವಿನಿ ಪ್ರಥಮ 4, ದ್ವಿತೀಯ 2, ತೃತೀಯ 3, 4. ಭರಣಿ ನಕ್ಷತ್ರ ಪ್ರಥಮ ಕಂದಾಯ 7, ದ್ವಿತೀಯ 0, ತೃತೀಯ 2. ಕೃತಿಕಾ ನಕ್ಷತ್ರ ಪ್ರಥಮ 2, ದ್ವಿತೀಯ 1, ತೃತೀಯ 0. ರೋಹಿಣಿ ನಕ್ಷತ್ರ ಪ್ರಥಮ 5, ದ್ವಿತೀಯ 2, ತೃತೀಯ 3. ಮೃಗಶಿರಾ ನಕ್ಷತ್ರ ಪ್ರಥಮ 0, ದ್ವಿತೀಯ 0, ತೃತೀಯ 1. ಆರಿದ್ರ ನಕ್ಷತ್ರ ಪ್ರಥಮ 3, ದ್ವಿತೀಯ 1, ತೃತೀಯ 4. ಪುನರಸು ನಕ್ಷತ್ರ ಪ್ರಥಮ 6, ದ್ವಿತೀಯ 2, ತೃತೀಯ 2. ಪುಷ್ಯಮಿ ನಕ್ಷತ್ರ ಪ್ರಥಮ 1, ದ್ವಿತೀಯ 0, ತೃತೀಯ 0. ಆಶ್ಲೇಷ ನಕ್ಷತ್ರ ಪ್ರಥಮ 4, ದ್ವಿತೀಯ 1, ತೃತೀಯ 3. ಮಖಾ ನಕ್ಷತ್ರ ಪ್ರಥಮ 7,
ದ್ವಿತೀಯ 2 ತೃತೀಯ 1. ಪೂರ್ವ ಫಲ್ಗುಣಿ ನಕ್ಷತ್ರ ಪ್ರಥಮ 2 ದ್ವಿತೀಯ 0 ತೃತೀಯ 4. ಉತ್ತರ ಫಲ್ಗುಣಿ ನಕ್ಷತ್ರ ಪ್ರಥಮ 5 ದ್ವಿತೀಯ 1 ತೃತೀಯ 2. ಹಸ್ತ ನಕ್ಷತ್ರ ಪ್ರಥಮ 0 ದ್ವಿತೀಯ 2 ತೃತೀಯ 0. ಚಿತ್ತಾ ನಕ್ಷತ್ರ ಪ್ರಥಮ 3 ದ್ವಿತೀಯ 0 ತೃತೀಯ 3. ಸ್ವಾತಿ ನಕ್ಷತ್ರ ಪ್ರಥಮ 6 ದ್ವಿತೀಯ 1 ತೃತೀಯ 1. ವಿಶಾಖ ನಕ್ಷತ್ರ ಪ್ರಥಮ 1 ದ್ವಿತೀಯ 2 ತೃತೀಯ 4. ಅನುರಾಧ ನಕ್ಷತ್ರ ಪ್ರಥಮ 4 ದ್ವಿತೀಯ 0 ತೃತೀಯ 2. ಜ್ಯೇಷ್ಠ ನಕ್ಷತ್ರ ಪ್ರಥಮ 7 ದ್ವಿತೀಯ 1 ತೃತೀಯ 0. ಮೂಲ ನಕ್ಷತ್ರ ಪ್ರಥಮ 2 ದ್ವಿತೀಯ 2 ತೃತೀಯ 3. ಪೂರ್ವಾಷಾಢ ನಕ್ಷತ್ರ ಪ್ರಥಮ 5 ದ್ವಿತೀಯ 0 ತೃತೀಯ 1. ಉತ್ತರಾಷಾಢ ನಕ್ಷತ್ರ ಪ್ರಥಮ 0 ದ್ವಿತೀಯ 1 ತೃತೀಯ 4. ಶ್ರವಣ ನಕ್ಷತ್ರ ಪ್ರಥಮ 3 ದ್ವಿತೀಯ 2 ತೃತೀಯ 2. ಧನಿಷ್ಠ ನಕ್ಷತ್ರ ಪ್ರಥಮ 6 ದ್ವಿತೀಯ 0 ತೃತೀಯ 0. ಶತಭಿಷ ನಕ್ಷತ್ರ ಪ್ರಥಮ 1 ದ್ವಿತೀಯ 1 ತೃತೀಯ 3. ಪೂರ್ವಭಾದ್ರ ನಕ್ಷತ್ರ ಪ್ರಥಮ 4 ದ್ವಿತೀಯ 2 ತೃತೀಯ 1. ಉತ್ತರಾಭಾದ್ರ ನಕ್ಷತ್ರ ಪ್ರಥಮ 7 ದ್ವಿತೀಯ 0 ತೃತೀಯ 4. ರೇವತಿ ನಕ್ಷತ್ರ ಪ್ರಥಮ 2 ದ್ವಿತೀಯ 1 ತೃತೀಯ 2. ಈ ರೀತಿಯಾಗಿ ಪ್ರಥಮ ದ್ವಿತೀಯ ತೃತೀಯ ಕಂದಾಯಗಳು. ಮೇಘ ವಿಚಾರ ಮೇಘಫಲಂ. ಟೀಕೆ. ಈ ವರ್ಷ ದ್ರೋಣ ನಾಯಕ ಮೇಘವು ಮೇರುವಿಗೆ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿ ನಿರಂತರವಾದ ಮಳೆಯನ್ನು ಸುರಿಸುತ್ತದೆ. ಮಳೆ 4 ಕೊಳಗ, ಗಾಳಿ 1 ಕೊಳಗ. ಕೊಳಗವು 60 ಗಾವುದ ವಿಸ್ತೀರ್ಣವುಳ್ಳದಾಗಿಯೂ 100 ಗಾತ್ರದ ಎತ್ತರವುಳ್ಳದಾಗಿಯೂ ಇರುತ್ತದೆ. ಮಳೆಯು ಒಟ್ಟು 20 ಭಾಗಗಳಲ್ಲಿ 10 ಭಾಗ ಸಮುದ್ರದಲ್ಲಿ, 6 ಭಾಗ ಪರ್ವತಗಳಲ್ಲೂ, ಉಳಿದ 4 ಭಾಗ ಭೂಮಿಯ ಮೇಲೂ ಬೀಳುತ್ತದೆ. ಆದಾಯ ವ್ಯಯಾದಿಗಳು ಅವರವರ ರಾಶಿಗೆ ಅನುಸಾರವಾಗಿರ್ತದೆ. ತಮ್ಮ ತಮ್ಮ ರಾಶಿಗಳನ್ನು ನೋಟ್ ಮಾಡ್ಕೊಳ್ಳಿ. ಆದಾಯ 11, ವ್ಯಯ 5, ಆರೋಗ್ಯ 0, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ವೃಷಭ ಮತ್ತು ತುಲಾ ರಾಶಿಯವರಿಗೆ ಆದಾಯ 5, ವ್ಯಯ 14, ಆರೋಗ್ಯ 4, ಅನಾರೋಗ್ಯ 5, ರಾಜಪೂಜಾ 3, ರಾಜಕೋಪ 5, ಸುಖ 6, ದುಃಖ 3. ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಆದಾಯ 8, ವ್ಯಯ 11, ಆರೋಗ್ಯ 6, ಅನಾರೋಗ್ಯ 6, ರಾಜಪೂಜಾ 0, ರಾಜಕೋಪ 5, ಸುಖ 6, ದುಃಖ 3. ಕರ್ಕಾಟಕ ರಾಶಿಯವರಿಗೆ ಆದಾಯ 8, ವ್ಯಯ 2, ಆರೋಗ್ಯ 3, ಅನಾರೋಗ್ಯ 2, ರಾಜಪೂಜಾ 1, ರಾಜಕೋಪ 2, ಸುಖ 6, ದುಃಖ 3. ಸಿಂಹರಾಶಿಯವರಿಗೆ ಆದಾಯ 5, ವ್ಯಯ 5, ಆರೋಗ್ಯ 1, ಅನಾರೋಗ್ಯ 1, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಧನಸ್ಸು ಮತ್ತು ಮೀನರಾಶಿಯವರಿಗೆ ಆದಾಯ 14, ವ್ಯಯ 11, ಆರೋಗ್ಯ 5, ಅನಾರೋಗ್ಯ 2, ರಾಜಪೂಜಾ 3, ರಾಜಕೋಪ 5, ಸುಖ 6, ದುಃಖ 3. ಮಕರ ಮತ್ತು ಕುಂಭರಾಶಿಯವರಿಗೆ ಆದಾಯ 2, ವ್ಯಯ 8, ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜಾ 4, ರಾಜಕೋಪ 2, ಸುಖ 6, ದುಃಖ 3. ಮಕರ ಸಂಕ್ರಾಂತಿ ಫಲ. ಈ ವರ್ಷ ಪೌಷ ಶುಕ್ಲ ಷಷ್ಠಿ ಸಪ್ತಮಿ ಗುರುವಾರ ತಾರೀಕು 14/1/2027 ಗಟಿ 50 ವಿಗಟಿ 30 ಸಮಯದಲ್ಲಿ ಉತ್ತರಾಭಾದ್ರ ನಕ್ಷತ್ರ ನಂತರ ರೇವತಿ ನಕ್ಷತ್ರ ಪರಿಗನಾಮ ಯೋಗ ಶಿವ ಯೋಗ ತೈತಲ ಕರಣ ವಣಿಜ ಕರಣ ವೃಶ್ಚಿಕ ಲಗ್ನದಲ್ಲಿ ರವಿಯು ನಿರಯಣ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಈ ಸಂಕ್ರಾಂತಿ ಪುರುಷನ ಹೆಸರು ಮಂದ. ಫಲ ಬ್ರಾಹ್ಮಣರಿಗೆ ಪೀಡೆ. ವಾರಫಲ ಸಸ್ಯ ವೃದ್ಧಿ, ಧಾನ್ಯ, ಭತ್ತ. ಪಕ್ಷಫಲ ಸುಭಿಕ್ಷ. ಕಾಲಫಲ ಪಶು ಸೌಖ್ಯ, ನಟರಿಗೆ ತೊಂದರೆ. ಲಗ್ನ ಫಲ ಪಶ್ಚಿಮ ದಿಗ್ದೃಷ್ಟಿ, ವಾಯುವ್ಯ ದಿಗ್ಗಮನ. ಫಲ ಆ ದಿಕ್ಕಿನಲ್ಲಿರುವವರಿಗೆ ಪೀಡೆ. ಸಂಬಂಧಪಟ್ಟ ಪೂರ್ಣಿಮಾ ವ್ಯಾಪ್ತಿಯನ್ನು ಅಲ್ಲ ಈ ಕಡೆ ತಿಥಿ ಫಲ ಸುಭಿಕ್ಷ. ನಕ್ಷತ್ರ ಫಲ ಸುಲೋಚನಾ ದೃಷ್ಟಿ ಫಲ ಬೆಲೆ ಹೆಚ್ಚು. ಭರಣ್ಯಾದಿ 6ನೇ ಮಂಡಲ ಫಲ ಕ್ಷೇಮ ಸುಭಿಕ್ಷ. ಯೋಗ ಫಲ ಸುಭಿಕ್ಷ. ಕರ್ಣಫಲ ಲೋಲ ಚೇಷ್ಟೆ. ಕೃಷ್ಣವೇಣಿ ನದಿಯಲ್ಲಿ ಸ್ನಾನ. ಕಪ್ಪು ಬಟ್ಟೆ ಆಚ್ಛಾದನ. ಗೋರೋಜನ ಲೇಪನ. ಕಡಲೆ ಅಕ್ಷತೆ. ಕನ್ನೈದಿಲೆ ಪುಷ್ಪ. ವಿದ್ರುಮ ಭೂಷಣ. ಬೆಳ್ಳಿ ಆಭರಣ. ಚಿನ್ನದ ಪಾತ್ರೆಯಲ್ಲಿ ಶಾಖಾನ್ನ ಆಹಾರ. ಎಮ್ಮೆ ವಾಹನ. ಒಂಟೆ ಉಪವಾಹನ. ಫಲ ವ್ಯಾಧಿ ಭಯ. ವಜ್ರಾಯುಧ ಕಂಬಳಿ ಬಹಿರಂಬರ. ಮಲಗಿರುವ ಅವಸ್ಥೆ. ಫಲ ವ್ಯಾಧಿ. ವಾಯುವ್ಯ ದಿಗ್ಗಜನನ. ಫಲ ವೈಶ್ಯರಿಗೆ ತೊಂದರೆ.
ಬ್ರಾಹ್ಮಣ ಜಾತಿ. ತಾಳೆ ಹಣ್ಣು ವಯಸ್ಸಿನಲ್ಲಿ ತೀವ್ರಗ ಹಿಡಿದಿರುವುದು ನವಿಲುಗರಿ ಛತ್ರಿ. ಮಕರ ಸಂಕ್ರಾಂತಿ ಫಲವು 14/1/2027ರಿಂದ 1 ವರ್ಷ ಕಾಲ ನಡೆಯುತ್ತದೆ. ಸಂವತ್ಸರ ಫಲ ಸಂಗ್ರಹ. ರಾಜರುಗಳು ನ್ಯಾಯಯುತವಾಗಿ ರಾಜ್ಯಪಾಲನೆ ಮಾಡುವವರಾಗುತ್ತಾರೆ. ಜನರು ಸತ್ಕರ್ಮಾಸಕ್ತರಾಗಿರುತ್ತಾರೆ. ಮೋಡಗಳು ಚೆನ್ನಾಗಿ ವರ್ಷಿಸಿ ಮಳೆ ಬೆಳೆಗಳು ಚೆನ್ನಾಗಿ ಆಗುತ್ತದೆ. ಕುಷ್ಟಿ ತರಿ ಬಾಗಾಯಿತು ಫಸಲು ಉತ್ತಮವಾಗಿರುತ್ತದೆ. ಅಗ್ನಿಭಯವು ಜಲೋಪದ್ರವವು ಬರುತ್ತವೆ. ಶ್ರೀಗಂಧ ಕುಂಕುಮ ಎಣ್ಣೆ ಎಳ್ಳು ಹರಳು ಮೊದಲಾದ ರಸ ಪದಾರ್ಥಗಳು ಹೇರಳವಾಗಿ ದೊರಕುವುದರಿಂದ ಅವುಗಳ ಬೆಲೆ ಕಡಿಮೆಯಾಗುತ್ತದೆ. ವಸ್ತ್ರಗಳ ಬೆಲೆಯೂ ಕಡಿಮೆಯಾಗುತ್ತದೆ. ಗೋವುಗಳಿಗೆ ಹೇರಳವಾಗಿ ಮೇವು ದೊರಕಿ ಹೆಚ್ಚಾದ ಹಾಲನ್ನು ಕೊಡುತ್ತದೆ. ಗ್ರಹಣ ವಿಚಾರ. ಈ ವರ್ಷದಲ್ಲಿ 4 ಗ್ರಹಣಗಳಿದ್ದು 4 ಗ್ರಹಣಗಳು ಯಾವುದು ನಮ್ಮ ಭಾರತ ದೇಶಕ್ಕೆ ಕಾಣಿಸುವುದಿಲ್ಲ, ಗೋಚರಿಸುವುದಿಲ್ಲ. ದ್ವಾದಶ ರಾಶಿಯವರ ಗೋಚಾರ ಫಲ. ಮೇಷರಾಶಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರದ ಮೊದಲನೇ ಪಾದದವರೆಗೆ ಅಕ್ಷರಗಳು ಚೂಚೆ ಚೋಲ ಲೀಲು ಲೇ ಲೋ ಆ ಈ ಅಕ್ಷರಗಳು. ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ. ಶುಭ ದಿಕ್ಕು ದಕ್ಷಿಣ. ಶುಭ ಸಂಖ್ಯೆ 1, 2, 3, 9. ಶುಭ ರತ್ನ ಹವಳ, ಮಾಣಿಕ್ಯ, ಪುಷ್ಯರಾಗ. ಶುಭ ದಿನಾಂಕ 1, 10, 17. ಶುಭ ವರ್ಣ ಕೆಂಪು, ಹಳದಿ, ಕೇಸರಿ. ಗುರುವು ಮಿಥುನ ಮತ್ತು ಕಟಕ ರಾಶಿಗಳಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಮನಸ್ಸಿಗೆ ನಾನಾ ರೀತಿಯಾದ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರರಲ್ಲಿ ಮನಸ್ತಾಪ, ಮನಸ್ಸಿಗೆ ಬೇಸರ, ವ್ಯಾಪಾರದಲ್ಲಿ ಸಾಧಾರಣ ಲಾಭ, ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ತೊಂದರೆ, ವೃಥಾ ತಿರುಗಾಟ ಮೊದಲಾದ ಫಲಗಳು ಉಂಟಾಗುತ್ತವೆ. ಗುರುವು ಸಿಂಹರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಬಂಧು ಮಿತ್ರ ಸಹಾಯ, ಸಜ್ಜನ ಸಹವಾಸದಿಂದ ಕೀರ್ತಿ, ಸತ್ಕರ್ಮಾಸಕ್ತಿ, ಕುಟುಂಬ ಸೌಖ್ಯ, ಧನಾಗಮ, ಮನಸ್ಸಿಗೆ ಸಂತೋಷ ಮೊದಲಾದ ಫಲಗಳು ಕಾಣಬರುತ್ತವೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ವೃಥಾ ತಿರುಗಾಟ, ದುಷ್ಟಜನ ಸಹವಾಸ, ಯತ್ನ ಕಾರ್ಯ ವಿಘ್ನ, ಬಂಧು ಮಿತ್ರ ವಿರೋಧಿಗಳು ಕಂಡುಬರುವವು. ವೃಷಭ ರಾಶಿ. ಕೃತಿಕಾ ನಕ್ಷತ್ರದ 3 ಪಾದ, ರೋಹಿಣಿ ನಕ್ಷತ್ರದ 4 ಪಾದ ಮತ್ತು ಮೃಗಶಿರ ನಕ್ಷತ್ರ 2 ಪಾದ ಸೇರಿ ವೃಷಭ ರಾಶಿ ಆಗುತ್ತೆ. ಶುಭ ವಾರಗಳು ಬಂದು ಬುಧವಾರ, ಶುಕ್ರವಾರ ಮತ್ತು ಶನಿವಾರ. ಶುಭ ರತ್ನ ವಜ್ರ, ಮರಕಟ ಮತ್ತು ನೀಲ. ಬಾಳೆಹಣ್ಣು ಕಿತ್ತು ಅದಕ್ಕೆ ಬಿಳಿ, ಹಸಿರು ಮತ್ತು ಕಪ್ಪು. ಬಾಳೆಹಣ್ಣು ಕಿತ್ತುಬಿಟ್ಟು ಜೋಡ್ಸಪ್ಪ ಇದಕ್ಕೆ. ಶುಭ ಸಂಖ್ಯೆ 5, 6, 8. ಕಿತ್ತುಬಿಟ್ಟು ಹಿಂಗೆ ಜೋಡ್ಸಪ್ಪ ಹಿಂಗೆಲ್ಲ ಜೋಡ್ಸಪ್ಪ ಹಿಂಗೆಲ್ಲ. 15, 18, 24, 27. ಮಿಥುನ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಶುಭದಾಯಕನಾಗಿದ್ದು ಎಲ್ಲ ತೆಗಿ, ಎಲ್ಲ 3 ತೆಗಿ. ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಧರ್ಮ ಕಾರ್ಯಾಸಕ್ತಿ, ಬಂಧು ಮಿತ್ರರ ಸಹಾಯ, ವಸ್ತ್ರಾಭರಣ ಪ್ರಾಪ್ತಿ, ಶುಭ ಕಾರ್ಯ ಯತ್ನ ಸಫಲ ಮೊದಲಾದ ಫಲಗಳುಂಟಾಗುವು. ಕಟಕ ಮತ್ತು ಸಿಂಹ ರಾಶಿಯಲ್ಲಿ ಸಂಚರಿಸುವಾಗ ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಮನಸ್ಸಿಗೆ ಚಿಂತೆ, ವ್ಯಾಪಾರದಲ್ಲಿ ಅಲ್ಪ ಲಾಭ, ವೃಥಾ ತಿರುಗಾಟ, ವಿರೋಧಿಗಳಿಂದ ತೊಂದರೆ, ಕುಟುಂಬದಲ್ಲಿ ಹಿತಕರ ವಾತಾವರಣಗಳು ಕಾಣಬರುತ್ತದೆ. ಶನಿಯು ಮೀನ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ, ಆರೋಗ್ಯ ಸುಧಾರಣೆ, ಸ್ಥಿರಾಸ್ತಿ ಸಂಪಾದನೆ, ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ, ಧನಲಾಭ ಮೊದಲಾದ ಫಲಗಳನ್ನು ನಿರೀಕ್ಷಿಸಬಹುದಾಗಿದೆ. ಮಿಥುನ ರಾಶಿ ಮೃಗಶಿರ ನಕ್ಷತ್ರ 3ನೇ ಪಾದ, 4ನೇ ಪಾದ. ಆರುದ್ರ ನಕ್ಷತ್ರ ಸಂಪೂರ್ಣ. ಪುನರ್ವಸು ನಕ್ಷತ್ರ 1 ಮತ್ತು 2ನೇ ಪಾದ. ಅಕ್ಷರಗಳು ಕ, ಕಿ, ಖು, ಖ, ನ, ಚ, ಕೆ, ಕೋ, ಹ. ಶುಭ ವಾರ ಬುಧವಾರ, ಶುಕ್ರವಾರ, ಭಾನುವಾರ. ಶುಭ ರತ್ನ ಮಾಣಿಕ್ಯ, ಪಚ್ಚೆ, ವಜ್ರ. ಶುಭ ವರ್ಣ ಕೆಂಪು, ಹುಲ್ಲು ಹಸಿರು, ಶ್ಯಾಮ. ಶುಭ ದಿಕ್ಕು ಉತ್ತರ. ಶುಭ ಸಂಖ್ಯೆ 3, 5, 6, 8. ಶುಭ ದಿನಾಂಕ 5, 14, 23. ಗುರುವು ಮಿಥುನ ಮತ್ತು ಸಿಂಹರಾಶಿಯಲ್ಲಿ ಸಂಚರಿಸುವಾಗ ಸರ್ಕಾರಿ ಸಂಬಂಧವಾದ ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರರಲ್ಲಿ ವಿರೋಧ, ಸ್ತ್ರೀ ಸಂಬಂಧವಾದ ವ್ಯವಹಾರಗಳಿಂದ ಮನಸ್ಸಿಗೆ ಚಿಂತೆ, ವ್ಯಾಪಾರದಲ್ಲಿ ನಷ್ಟ, ಕೃಷಿಯಲ್ಲಿ ಅಲ್ಪ ಫಲ ಮೊದಲಾದ ಅಶುಭ ಫಲಗಳು ಕಂಡುಬರುವುದು. ಗುರುವು ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ
ಧನಲಾಭ, ಕೀರ್ತಿ ವೃದ್ಧಿ, ಶುಭ ಕಾರ್ಯ ಯತ್ನ ಸಫಲ, ವಸ್ತ್ರಾಭರಣ ಪ್ರಾಪ್ತಿ, ಬಂಧು ಮಿತ್ರ ಸಹಾಯ ಮೊದಲಾದ ಫಲಗಳು ಲಭಿಸುತ್ತವೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ದುಷ್ಟ ಜನರಿಂದ ತೊಂದರೆ, ಉದ್ಯೋಗದಲ್ಲಿ ಅಭಿವೃದ್ಧಿಗೆ ವಿಘ್ನ, ಕಾರ್ಯ ಸಾಧನೆಗಾಗಿ ಅಧಿಕ ತಿರುಗಾಟ, ಕುಟುಂಬದಲ್ಲಿ ಅನಾರೋಗ್ಯ, ವೃಥ ಧನವ್ಯಯ ಮೊದಲಾದ ಫಲಗಳುಂಟಾಗುತ್ತವೆ. ಕಟಕ ರಾಶಿ ಪುನರ್ವಸು ನಕ್ಷತ್ರದ 4 ಪಾದಗಳು, ಪುಷ್ಯಮಿ ನಕ್ಷತ್ರದ 4 ಪಾದಗಳು, ಆಶ್ಲೇಷ ನಕ್ಷತ್ರ. ಈ ಹೂ ಹೇ ಹೋಡ ಡೀಡು ಡೇಡೋ. ಶುಭ ವಾರಗಳು ಸೋಮವಾರ, ಮಂಗಳವಾರ ಮತ್ತು ಗುರುವಾರ. ಶುಭ ರತ್ನಗಳು ಮುತ್ತು, ಹವಳ ಮತ್ತು ಪುಷ್ಯರಾಗ. ಶುಭ ವರ್ಣ ಬಿಳಿ, ಕೆಂಪು ಮತ್ತು ಹಳದಿ. ಶುಭ ದಿಕ್ಕು ವಾಯುವ್ಯ. ಶುಭ ಸಂಖ್ಯೆ 2, 3, 9. ದಿನಾಂಕ 2, 7. ಶುಭ ದಿನಾಂಕಗಳು 2, 7, 11, 16, 20, 25 ಮತ್ತು 29. ಮಿಥುನ ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಒಳ್ಳೆಯ ಫಲವನ್ನು ನಿರೀಕ್ಷಿಸಲಾರಿರಿ. ಅಶುಭ ಸ್ಥಾನ ಸಂಚಾರದಿಂದಾಗಿ ಸ್ಥಳ ಬದಲಾವಣೆ, ಪ್ರಯಾಣದಲ್ಲಿ ಅಡಚಣೆ, ಮನಸ್ಸಿಗೆ ಚಿಂತೆ, ವೃಥಾ ಧನವ್ಯಯ, ಮಿತ್ರರಿಂದ ವಂಚನೆ, ಕೈ ಹಾಕಿದ ಕೆಲಸದ ಕಾರ್ಯಗಳಲ್ಲಿ ವಿಘ್ನ, ಕೃಷಿಯಲ್ಲಿ ಅಲ್ಪ ಫಲಗಳು ಕಾಣಬರುತ್ತದೆ. ಗುರುವು ಸಿಂಹರಾಶಿಯಲ್ಲಿರುವಾಗ ಶುಭದಾಯಕನಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಬಂಧು ಮಿತ್ರರ ಸಹಾಯ, ಆರೋಗ್ಯ ಸುಧಾರಣೆ, ವಸ್ತ್ರಾಭರಣ ಪ್ರಾಪ್ತಿಗಳುಂಟಾಗುವುವು. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವ ಕಾಲದಲ್ಲಿ ಕುಟುಂಬದಲ್ಲಿ ಅನಾರೋಗ್ಯ, ಸರ್ಕಾರಿ ಸಂಬಂಧವಾದ ವ್ಯವಹಾರಗಳಲ್ಲಿ ಅಪಜಯ, ಆರ್ಥಿಕ ಪರಿಸ್ಥಿತಿಯಿಂದಾಗಿ ಋಣಬಾಧೆ, ವ್ಯಾಪಾರಗಳಲ್ಲಿ ನಷ್ಟ, ಅಧಿಕ ಖರ್ಚು ಮೊದಲಾದ ಅಶುಭ ಫಲಗಳು ಕಾಣಬರುತ್ತದೆ. ಸಿಂಹರಾಶಿ ಮಖ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರ ಮೊದಲನೇ ಪಾದ, ಮಾಮಿ ಮೂಮೆ ಮೋಟಾ ಟೀಟು ಟೆ ಅಕ್ಷರಗಳು. ಶುಭವಾರ ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ. ಶುಭರತ್ನ ಮಾಣಿಕ್ಯ, ಮುತ್ತು, ಹವಳ, ಪುಷ್ಯರಾಗ. ಶುಭವರ್ಣ ಕೆಂಪು, ಹಳದಿ, ಬಿಳಿ, ಹಸಿರು. ಶುಭ ದಿಕ್ಕು ಪೂರ್ವ. ಶುಭ ಸಂಖ್ಯೆ 1, 3, 5, 9. ಶುಭ ದಿನಾಂಕ 1, 4, 10, 13, 19, 22, 28, 31. ಗುರು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಯತ್ನ ಕಾರ್ಯಾನುಕೂಲ, ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುವಿಕೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಪ್ರಾಪ್ತಿ, ಸತ್ಕರ್ಮಾಸಕ್ತಿ ಮೊದಲಾದ ಶುಭ ಫಲಗಳುಂಟಾಗುತ್ತವೆ. ಕಟಕ ಮತ್ತು ಸಿಂಹರಾಶಿಯಲ್ಲಿ ಗುರುವು ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಮನಸ್ಸಿಗೆ ಚಿಂತೆ, ಸ್ಥಳ ಬದಲಾವಣೆ, ವೃಥಾ ಧನವ್ಯಯ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ವ್ಯಾಪಾರ ಉದ್ಯೋಗಗಳಲ್ಲಿ ಅಲ್ಪ ಪ್ರಗತಿ, ಕೃಷಿಯಲ್ಲಿ ಅಲ್ಪ ಫಲ ಮೊದಲಾದವುಗಳು ಕಂಡುಬರುತ್ತವೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ, ಸರ್ಕಾರಿ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಬಂಧು ಮಿತ್ರರಿಂದ ಅವಮಾನ, ಹಣದ ಅಡಚಣೆ, ಅನಾರೋಗ್ಯಗಳುಂಟಾಗುತ್ತವೆ. ಕನ್ಯಾ ರಾಶಿ ಉತ್ತರ ಫಲ್ಗುಣಿ ನಕ್ಷತ್ರದ 2, 3, 4, ಹಸ್ತಾಚಿತ್ರ ನಕ್ಷತ್ರದ ಪೂರ್ತಿ, ಚಿತ್ತಾ ನಕ್ಷತ್ರ 1 ಎತ್ತು 2ನೇ ಪಾದ್ಯ. ಟೋಪ, ಪೀಪು, ಶಾಣ, ಠ, ಪೇಪೋ ಈ ಅಕ್ಷರಗಳು. ಮತ್ತು ಶುಭವಾರ ಬುಧವಾರ, ಶುಕ್ರವಾರ ಮತ್ತು ಭಾನುವಾರ. ಶುಭ ರತ್ನ ಮಾಣಿಕ್ಯ, ಪಚ್ಚೆ ಮತ್ತು ವಜ್ರ. ಶುಭ ವರ್ಣ ಕೆಂಪು ಮತ್ತು ಹುಲ್ಲು ಹಸಿರು, ಶ್ಯಾಮ. ಶುಭ ದಿಕ್ಕು ಉತ್ತರ. ಶುಭ ಸಂಖ್ಯೆ 3, 5, 6, 8. ಶುಭ ದಿನಾಂಕ 5, 14 ಮತ್ತು 23. ಗುರುವು ಮಿಥುನ ಮತ್ತು ಸಿಂಹರಾಶಿಗಳಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಕೃಷಿಯಲ್ಲಿ ಅಲ್ಪ ಫಲ, ಮನಸ್ಸಿಗೆ ಚಿಂತೆ, ಕಾರ್ಯ ಸಾಧನೆಗಾಗಿ ತಿರುಗಾಟ, ಬಂಧು ಮಿತ್ರರಲ್ಲಿ ಅಸಹಕಾರ, ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಪ್ರಗತಿ, ಅಧಿಕ ಖರ್ಚು, ಪ್ರಯಾಣದಲ್ಲಿ ಅಡಚಣೆ ಮೊದಲಾದ ಫಲಗಳು ಕಾಣಬರುತ್ತದೆ. ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಯತ್ನ ಕಾರ್ಯಾನುಕೂಲ, ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುವಿಕೆ, ಬಂಧು ಮಿತ್ರ ಸಹಾಯ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಮೊದಲಾದ ಶುಭ ಫಲಗಳನ್ನು ನಿರೀಕ್ಷಿಸಬಹುದು. ಶನಿಯು ಮೀನರಾಶಿಯಲ್ಲಿರುವಾಗ ಅಶುಭದಾಯಕನಾಗಿರುವುದರಿಂದ ವ್ಯರ್ಥ ಧನಹಾನಿ, ಪರಸ್ಥಳವಾಸ, ಮನಸ್ಸಿಗೆ ಬೇಸರ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ವಿರೋಧಿಗಳಿಂದ ತೊಂದರೆ ಮುಂತಾದ ಫಲಗಳುಂಟಾಗುತ್ತದೆ. ತುಲಾ ರಾಶಿ ಚಿತ್ತಾ ನಕ್ಷತ್ರ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ 1ನೇ ಪಾದ 2ನೇ ಪಾದ. ಅಕ್ಷರಗಳು ರಾ, ರೀ, ರು, ರೇ, ರೋ, ತ, ತಿ, ತು, ತೆ. ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭರತ್ನ ವಜ್ರ, ಮರಕತ, ನೀಲ. ಶುಭವರ್ಣ ಬಿಳಿ, ಹಸಿರು, ಕಪ್ಪು.
ಶುಭ ದಿಕ್ಕು ಆಗ್ನೇಯ, ಶುಭ ಸಂಖ್ಯೆ 5, 6, 8, ಶುಭ ದಿನಾಂಕ 6, 9, 15, 18, 24, 27. ಮಿಥುನ ಮತ್ತು ಸಿಂಹರಾಶಿಯಲ್ಲಿ ಗುರುವು ಸಂಚರಿಸುವಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಆರೋಗ್ಯ ಸುಧಾರಣೆ, ಕುಟುಂಬದಲ್ಲಿ ಸೌಖ್ಯ, ಬಂಧು ಮಿತ್ರ ಸಹಾಯ, ಪುಣ್ಯಕ್ಷೇತ್ರ ದರ್ಶನ, ಕೃಷಿಯಲ್ಲಿ ಉತ್ತಮ ಫಲ, ಶುಭ ಕಾರ್ಯಗಳಲ್ಲಿ ನಡೆಯುವಿಕೆ, ಯತ್ನ ಕಾರ್ಯಾನುಕೂಲ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ, ಸತ್ಕರ್ಮಾಸಕ್ತಿ ಮೊದಲಾದ ಶುಭ ಫಲಗಳುಂಟಾಗುತ್ತವೆ. ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಮನಸ್ಸಿಗೆ ನಾನಾ ರೀತಿಯ ಚಿಂತೆ, ಕಾರ್ಯ ಸಾಧನೆಗಾಗಿ ತಿರುಗಾಟ, ವ್ಯಾಪಾರ ವ್ಯವಹಾರಗಳಲ್ಲಿ ಸಾಧಾರಣ ಪ್ರಗತಿ, ಅಧಿಕ ಖರ್ಚು, ಬಂಧು ಮಿತ್ರರಲ್ಲಿ ಅಸಹಕಾರ ಮೊದಲಾದ ಫಲಗಳು ಕಂಡುಬರುತ್ತವೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಶುಭ ಫಲದಾಯಕನಾಗಿದ್ದು ವ್ಯಾಪಾರದಲ್ಲಿ ಲಾಭ, ಕೃಷಿಯಲ್ಲಿ ಅಭಿವೃದ್ಧಿ, ಬಂಧು ಮಿತ್ರ ಸಹಾಯ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಆರೋಗ್ಯ ಸುಧಾರಣೆ ಮೊದಲಾದ ಫಲಗಳು ಕಾಣಬರುತ್ತವೆ. ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರದ ಪೂರ್ತಿಗಳು. ತೋ, ನಾನಿ, ನೂನೆ, ನೋಯ, ಈಯು. ಶುಭ ವಾರ ಭಾನುವಾರ, ಮಂಗಳವಾರ ಮತ್ತು ಗುರುವಾರ. ಶುಭರತ್ನ ಹವಳ, ಮಾಣಿಕ್ಯ ಮತ್ತು ಪುಷ್ಯರಾಗ. ಶುಭ ವರ್ಣ ಕೆಂಪು, ಹಳದಿ ಮತ್ತು ಕೇಸರಿ. ಶುಭ ದಿಕ್ಕು ದಕ್ಷಿಣ. ಶುಭ ಸಂಖ್ಯೆ 1, 2, 3, 9. ಶುಭ ದಿನಾಂಕ 1, 10, 27. ಗುರುವು ಮಿಥುನ ಮತ್ತು ಸಿಂಹರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಚೋರಾಗ್ನಿ ಭೀತಿ, ಬಂಧು ಮಿತ್ರ ವಿರಸ, ದುಷ್ಟ ಜನರ ಸಹವಾಸ, ಅನಾರೋಗ್ಯ, ಮನಸ್ಸಿಗೆ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಅಧಿಕ ಖರ್ಚು, ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ ಕಂಡುಬಂದರೂ ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಕಾಲದಲ್ಲಿ ಶುಭ ಫಲದಾಯಕನಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಮತ್ತು ಕುಟುಂಬದಲ್ಲಿ ಸೌಖ್ಯ, ಶುಭ ಕಾರ್ಯ ನಡೆಯುವಿಕೆ, ಯತ್ನ ಕಾರ್ಯಾನುಕೂಲ, ಕೃಷಿಯಲ್ಲಿ ಉತ್ತಮ ಮೊದಲಾದ ಶುಭ ಫಲಗಳು ಕಾಣಬರುತ್ತದೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಕೋರ್ಟು ವ್ಯವಹಾರಗಳಲ್ಲಿ ಅಪಜಯ, ದುಷ್ಟ ಜನರ ಸಹವಾಸದಿಂದ ತೊಂದರೆ, ಸೇವಕ ವರ್ಗದಿಂದ ಧನಹಾನಿ, ವೃಥ ಧನವ್ಯಯ ಮೊದಲಾದ ಫಲಗಳು ಉಂಟಾಗುತ್ತದೆ. ಧನಸ್ಸು ರಾಶಿ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ ಮೊದಲನೇ ಪಾದ. ಅಕ್ಷರಗಳು ಎ, ಯೋ, ಭಾಬಿ, ಭೂಧ, ಭಾಡ, ಬೆ. ಶುಭವಾರ ಭಾನುವಾರ, ಮಂಗಳವಾರ, ಗುರುವಾರ, ಶನಿವಾರ. ಶುಭರತ್ನ ಹವಳ, ಮಾಣಿಕ್ಯ, ಪುಷ್ಯರಾಗ, ನೀಲ. ಶುಭವರ್ಣ ಹಳದಿ, ಕೆಂಪು, ಕೇಸರಿ, ತಾಮ್ರ. ಶುಭ ದಿಕ್ಕು ಈಶಾನ್ಯ. ಶುಭ ಸಂಖ್ಯೆ 1, 3, 8, 9. ಶುಭ ದಿನಾಂಕ 3, 9, 12, 18, 21, 27, 30. ಗುರುವು ಮಿಥುನ ಮತ್ತು ಸಿಂಹರಾಶಿಗಳಲ್ಲಿ ಸಂಚರಿಸುವಾಗ ಶುಭ ಫಲದಾಯಕನಾಗಿದ್ದು ಕುಟುಂಬ ಸೌಖ್ಯ, ಉದ್ಯೋಗದಲ್ಲಿ ಅಭಿವೃದ್ಧಿ, ಯತ್ನ ಕಾರ್ಯಾನುಕೂಲ, ಬಂಧು ಮಿತ್ರ ಸಹಾಯ, ಶುಭ ಕಾರ್ಯಗಳು ನಡೆಯುವಿಕೆ, ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ, ಪುಣ್ಯಕ್ಷೇತ್ರ ದರ್ಶನ, ಕೃಷಿಯಲ್ಲಿ ಉತ್ತಮ ಫಲ ಮೊದಲಾದವುಗಳು ಕಾಣಬರುತ್ತದೆ. ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಚೋರಾಗ್ನಿ ಭೀತಿ, ಅನಾರೋಗ್ಯ, ದುಷ್ಟಜನರ ಸಹವಾಸ, ಮನಸ್ಸಿಗೆ ಚಿಂತೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನ ಇತ್ಯಾದಿ ಅಶುಭ ಫಲಗಳುಂಟಾಗುತ್ತವೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭನಿದ್ದು ಯತ್ನ ಕಾರ್ಯಗಳಲ್ಲಿ ವಿಘ್ನ, ಸೇವಕ ವರ್ಗದಿಂದ ತೊಂದರೆ, ಅನಾರೋಗ್ಯ, ಧನಹಾನಿ, ಮನಸ್ಸಿಗೆ ವ್ಯಥೆ ಮೊದಲಾದ ಫಲಗಳು ಕಾಣಬರುತ್ತವೆ. ಮಕರ ರಾಶಿ ಉತ್ತರಾಷಾಢ ನಕ್ಷತ್ರದ 2, 3, 4, ಶ್ರವಣ ನಕ್ಷತ್ರ ಪೂರ್ತಿ, ಧನಿಷ್ಠ ನಕ್ಷತ್ರದಲ್ಲಿ 1, 2ನೇ ಪಾದ. ಬೋ, ಜಾ, ಜೆ, ಶೀಶು, ಶೇಷೋ, ಗಾಗಿ. ಶುಭವಾರ ಬುಧವಾರ, ಶುಕ್ರವಾರ ಮತ್ತು ಶನಿವಾರ. ಶುಭರತ್ನ ವಜ್ರ, ಪಚ್ಚೆ ಮತ್ತು ನೀಲ. ಶುಭವರ್ಣ ನೀಲ, ಹಸಿರು ಮತ್ತು ಹಳದಿ. ಶುಭ ದಿಕ್ಕು ಪಶ್ಚಿಮ. ಶುಭ ಸಂಖ್ಯೆ 4, 5, 6, 8. ಶುಭ ದಿನಾಂಕ 1, 10, 19, 28. ಮಿಥುನ ಮತ್ತು ಸಿಂಹರಾಶಿಯಲ್ಲಿ ಗುರುವು ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಹಣದ ಅಡಚಣೆ, ಮನಸ್ಸಿಗೆ ಚಿಂತೆ, ಬಂಧು ಮಿತ್ರ ಮನಸ್ತಾಪ, ಅನಾರೋಗ್ಯ, ದುಷ್ಟ ಜನರ ಸಹವಾಸ, ಕೆಲಸ ಕಾರ್ಯಗಳಲ್ಲಿ ವಿಘ್ನ ಮೊದಲಾದ ಫಲಗಳುಂಟಾಗುತ್ತದೆ. ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಕುಟುಂಬದಲ್ಲಿ ಸೌಖ್ಯ, ಉದ್ಯೋಗದಲ್ಲಿ ಪ್ರಗತಿ, ಯತ್ನ ಕಾರ್ಯಾನುಕೂಲ, ಶುಭ ಕಾರ್ಯಗಳು ನಡೆಯುವಿಕೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಮೊದಲಾದ ಶುಭ ಫಲಗಳು ಕಾಣಬರುತ್ತದೆ. ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಶುಭ ಫಲದಾಯಕನಾಗಿದ್ದು ವ್ಯಾಪಾರ ಉದ್ಯೋಗಗಳಲ್ಲಿ ಪ್ರಗತಿ, ಧನಲಾಭ, ಸೇವಕ ವರ್ಗದವರಿಂದ ಸಹಾಯ, ಸ್ಥಿರಾಸ್ತಿ ಸಂಪಾದನೆ,
ಯತ್ನ ಕಾರ್ಯಾನುಕೂಲ, ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಮೊದಲಾದ ಫಲಗಳು ಉಂಟಾಗುತ್ತದೆ. ಕುಂಭರಾಶಿ ಧನಿಷ್ಠ ನಕ್ಷತ್ರ 3 ಮತ್ತು 4ನೇ ಪಾದ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ 1, 2, 3ನೇ ಪಾದ. ಅಕ್ಷರಗಳು ಗು, ಗೆ, ಗೋ, ಸಾ, ಸಿ, ಸು, ಸೆ, ಸೋ, ಧ. ಶುಭವಾರ ಬುಧವಾರ, ಶುಕ್ರವಾರ, ಶನಿವಾರ. ಶುಭರತ್ನ ವಜ್ರ, ಪಚ್ಚೆ, ನೀಲ. ಶುಭವರ್ಣ ನೀಲ, ಹಸಿರು, ಹಳದಿ. ಶುಭ ದಿಕ್ಕು ಪಶ್ಚಿಮ. ಶುಭ ಸಂಖ್ಯೆ 4, 5, 6, 8. ಶುಭ ದಿನಾಂಕ 1, 10, 19, 28. ಗುರುವು ಮಿಥುನ ಮತ್ತು ಸಿಂಹರಾಶಿಯಲ್ಲಿ ಸಂಚರಿಸುವಾಗ ಶುಭ ಫಲವನ್ನು ಉಂಟು ಮಾಡುವವನಾಗಿದ್ದು, ಸಜ್ಜನ ಸಹವಾಸದಿಂದ ಕೀರ್ತಿ, ಸತ್ಕರ್ಮಾಸಕ್ತಿ, ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಕುಟುಂಬದಲ್ಲಿ ಹಿತಕರವಾದ ವಾತಾವರಣ, ಧನಾಗಮ, ಮನಸ್ಸಿಗೆ ಸಂತೋಷ, ಉದ್ಯೋಗದಲ್ಲಿ ಅಭಿವೃದ್ಧಿ, ಶುಭ ಕಾರ್ಯ, ಯತ್ನ ಸಫಲ ಮೊದಲಾದ ಫಲಗಳು ಕಂಡುಬರುತ್ತದೆ. ಕಟಕ ರಾಶಿಯಲ್ಲಿ ಗುರುವು ಸಂಚರಿಸುವಾಗ ಹಣದ ಅಡಚಣೆ, ಮನಸ್ಸಿಗೆ ಚಿಂತೆ, ಆರೋಗ್ಯದಲ್ಲಿ ವ್ಯತ್ಯಾಸ, ಕೆಲಸ ಕಾರ್ಯದಲ್ಲಿ ವಿಘ್ನ ಮೊದಲಾದ ಫಲಗಳನ್ನು ಅನುಭವಿಸಬೇಕಾದೀತು. ಶನಿಯು ಮೀನರಾಶಿಯಲ್ಲಿರುವಾಗ ಸಲ್ಲದ ಅಪವಾದ, ದಾಯಾದಿ ಕಲಹ, ವೃಥ ತಿರುಗಾಟ, ವ್ಯಾಪಾರ ಉದ್ಯೋಗದಲ್ಲಿ ನಷ್ಟ ಮೊದಲಾದ ಅಶುಭ ಫಲಗಳುಂಟಾಗುತ್ತವೆ. ಮೀನರಾಶಿ ಪೂರ್ವಭಾದ್ರ ನಕ್ಷತ್ರದ 4ನೇ ಪಾದ, ಉತ್ತರಾಭಾದ್ರ ಮತ್ತು ರೇವತಿ ನಕ್ಷತ್ರಗಳು. ಧಿ, ದುಃಖಂಜಾಥ, ದೇದೋ, ಚಾಚಿ ಈ ಅಕ್ಷರಗಳು. ಶುಭ ವಾರ ಬಂದು ಭಾನುವಾರ, ಮಂಗಳವಾರ, ಗುರುವಾರ ಮತ್ತು ಶನಿವಾರ. ಶುಭ ರತ್ನ ಮಾಣಿಕ್ಯ, ಪುಷ್ಯರಾಗ, ನೀಲ ಮತ್ತು ಹವಳ. ಶುಭ ವರ್ಣ ಹಳದಿ, ಕೆಂಪು, ಕೇಸರಿ ಮತ್ತು ತಾಮ್ರ. ಶುಭ ದಿಕ್ಕು ಈಶಾನ್ಯ. ಶುಭ ಸಂಖ್ಯೆ 1, 3, 8, 9. ಶುಭ ದಿನಾಂಕ 3, 9, 12, 18, 21, 27 ಮತ್ತು 30. ಮಿಥುನ ಮತ್ತು ಸಿಂಹರಾಶಿಯಲ್ಲಿ ಗುರುವು ಅಶುಭದಾಯಕನಾಗಿದ್ದು, ವ್ಯಾಪಾರದಲ್ಲಿ ಸಾಧಾರಣ ಲಾಭ, ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ತೊಂದರೆ, ಮನಸ್ಸಿಗೆ ಚಿಂತೆ, ವೃಥಾ ತಿರುಗಾಟ, ವಿರೋಧಿಗಳಿಂದ ಕಿರುಕುಳ, ಕುಟುಂಬದಲ್ಲಿ ಅಹಿತಕರ ವಾತಾವರಣ ಮೊದಲಾದ ಫಲಗಳು ಕಾಣಬರುತ್ತದೆ. ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಗುರುವು ಶುಭ ಫಲದಾಯಕನಾಗಿದ್ದು, ಸತ್ಕರ್ಮಾಸಕ್ತಿ, ಧನಾಗಮ, ಆರೋಗ್ಯದಲ್ಲಿ ಸುಧಾರಣೆ, ಸಜ್ಜನ ಸಹವಾಸದಿಂದ ಗೌರವ ಪ್ರಾಪ್ತಿ, ಬಂಧು ಮಿತ್ರರಿಂದ ಸಹಾಯ ಮೊದಲಾದ ಫಲಗಳು ಉಂಟಾಗುತ್ತದೆ. ಮೀನರಾಶಿಯಲ್ಲಿ ಶನಿಯು ಸಂಚರಿಸುವಾಗ ಸರ್ಕಾರಿ ಸಂಬಂಧವಾದ ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರರಲ್ಲಿ ವಿರೋಧ, ಸ್ತ್ರೀ ಸಂಬಂಧವಾದ ವ್ಯವಹಾರಗಳಿಂದ ಮನಸ್ಸಿಗೆ ಚಿಂತೆ, ವ್ಯಾಪಾರ ಉದ್ಯೋಗಗಳಲ್ಲಿ ನಷ್ಟ, ವೃಥ ಅಲೆದಾಟ ಮೊದಲಾದ ಫಲಗಳು ಕಾಣಬರುತ್ತದೆ. ಈ ರೀತಿಯಾಗಿ 12 ದ್ವಾದಶ ರಾಶಿಗಳ ಶುಭಾಶುಭ ಫಲಗಳು ಈ ವರ್ಷದ ಫಲಗಳು. ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಕರ್ಪೂರ ಮಂಗಲ ನೀರಾಜನ ದೃಶ್ಯಾಮಿ. ಕರ್ಪೂರ ನೀರಾಜನಾನಂತರ ಉತ್ತರ ನೀರಾಜನಂ ಸಮರ್ಪಯಾಮಿ. ಉತ್ತರ ನೀರಾಜನಾನಂತರಂ ಆಚಮನೀಯಂ ಸಮರ್ಪಯಾಮಿ. ನಂತರಂ ಪುಷ್ಪಾಣಿಂ ಸಮರ್ಪಯಾಮಿ.